ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮೂಲತಃ ಮಂಗಳೂರಿನ ಹುಡುಗಿ. ಆ್ಯಂಡ್ ಮಂಗಳೂರು ಅಂದ ತಕ್ಷಣ ನಿಮಗೆ ಗೊತ್ತೇ ಇದೆ, ಇಲ್ಲಿ ನಾವು ದೈವರನ್ನು ಎಷ್ಟು ನಂಬ್ತೀವಿ ಅಂತ. ಸೊ ಇವತ್ತು ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಬಂದಿದ್ದೆ ನಾನು, ಶ್ರೀಮಂತ ರಾಜಗುಳಿಗ ಕ್ಷೇತ್ರಕ್ಕೆ. ಈ ಕ್ಷೇತ್ರದ ಬಗ್ಗೆ ನಾನು ಇತ್ತೀಚೆಗೆ ಬಹಳ ಕೇಳೋಕ್ಕೆ ಶುರು ಮಾಡಿದೆ. ನನ್ನ ಮನೆಯವರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಎಲ್ಲರೂ ಅವರ ಜೀವನದಲ್ಲಿ ಆದಂಥ ಪವಾಡಗಳನ್ನ ನನ್ನ ಜೊತೆ ಹಂಚ್ಕೊಂಡಾಗ ನನಗೂ ಒಂದು ದೇವರ ಒಂದು ಕರೆ ಬಂದು, ನಾನು ಬಂದು ಇಲ್ಲಿ ಆಶೀರ್ವಾದ ತಗೊಂಡು, ಯಾಕಂದರೆ ನಾನೊಬ್ಬ ಕಲಾವಿದೆ, ಇದನ್ನು ನಡೆಸ್ತಾ ಇರೋರು ಕೂಡ ಒಬ್ಬರು ಕಲಾವಿದರು. ಆದರೆ ಅವರು ತುಂಬ ದೊಡ್ಡ ಕಲಾವಿದರು, ಅವರ ಕಲೆಯನ್ನು ನೋಡಿ ಬೆಳೆದಂಥ ಮಕ್ಕಳು ನಾವೆಲ್ಲ. ಸೊ ಅವರಿಗೆ ಈ ಗುಳಿಗ ದೇವರು ಒಲಿದು ಅವರ ಮೂಲಕ ನೂರಾರು ಸಾವಿರಾರು ಜನಕ್ಕೆ ಕಷ್ಟಗಳ ಪರಿಹಾರ ಮಾಡ್ತಾ, ಪವಾಡಗಳನ್ನ ಮಾಡ್ತಾ ಇರೋಂಥ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಬಂದು ಇಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ. ತಾವೆಲ್ಲರೂ ಈ ಕಡೆ ಬಂದಾಗ ಅಥವಾ ಏನೇ ಕಷ್ಟ ನೆನಪಾದಾಗ ನಾವು ಫಸ್ಟ್ ನೆನಪು ಮಾಡ್ಕೊಳ್ಳೋದು ದೇವರಿಗೆ. ಇಲ್ಲಿ ಬಂದು ಆಶೀರ್ವಾದ ತಗೊಳ್ಳಿ. ಅದಷ್ಟೇ ಅಲ್ಲದೆ ಇವರು ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡ್ತಿದ್ದಾರೆ ದೇವರ ಹೆಸರಲ್ಲಿ ಅಂದಾಗ ನನಗೆ ಬಹಳ ಹೆಮ್ಮೆ ಆಯಿತು. ಇದೇ ಜುಲೈ 26ನೇ ತಾರೀಕು ನಮ್ಮ ಊರಿನಲ್ಲಿ ದಶಮ ಸಂಭ್ರಮ ಆಟಿಡೊಂಜಿ ದಿನ ಅಂತ ಹೇಳಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ಮಾಡ್ತಾರೆ. ಇಲ್ಲಿ ಅನ್ನದಾನ ಸೇವೆ ಇರುತ್ತೆ. ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನ ಕರೆದು ಅವರಿಗೆ ಸನ್ಮಾನ ಮಾಡ್ತಾರೆ. ಹಾಗೆಯೇ ನಾವು ಸಹಜವಾಗಿ ಬೆಳೆದಾಗ ದೂರದವ್ರನ್ನ ಮಾತ್ರ ನೋಡ್ತೀವಿ, ಹತ್ತಿರದವ್ರನ್ನ ಮರ್ತು ಬಿಡ್ತೀವಿ. ಆದರೆ ಇಲ್ಲಿನ ಈ ಕ್ಷೇತ್ರದ ಸುತ್ತಮುತ್ತ ಇರುವಂಥ ಎಷ್ಟು ಅಶಕ್ತರಿಗೆ ಸಹಾಯ ಮಾಡುವಂಥ ಒಂದು ಅದ್ಭುತವಾದಂಥ ವೇದಿಕೆಯನ್ನು ಅವರು ಕಲ್ಪಿಸಿದ್ದಾರೆ. ನೀವು ಬನ್ನಿ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಈ ಅಂದ ಚಂದವನ್ನು ನೋಡಿ, ಪ್ರಸಾದ ಸೇವೆಯನ್ನು ಮಾಡಿ, ಕಲಾವಿದರನ್ನ ಗೌರವಿಸ್ತಾರೆ, ಕಲೆಯ ಪ್ರದರ್ಶನ ಇರುತ್ತೆ. ಇದೆಲ್ಲವನ್ನು ತಗೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಮಂತ ರಾಜಗುಳಿಗನ ಆಶೀರ್ವಾದ ಪಡೀರಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.